ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ ಇವತ್ತು ಮನೆ ತೋಟದಲ್ಲಿ ನೀವು ನೋಡ್ಬೋದು ಫ್ರೆಶ್ ಹಾಗಲಕಾಯಿ ಆಗಿದೆ. ಸೊ ನಮ್ಮ ಮನೇಲಿ ಹಾಗಲಕಾಯಿ ಆಗೋದು ಅಂದರೆ ಜಾಸ್ತಿ ದೊಡ್ಡದಾಗಲ್ಲ, ದೊಡ್ಡದಾಗಲಿಕ್ಕೆ ಬಿಟ್ಟು ಒಂಥರ ಹಳದಿ ಬಣ್ಣಕ್ಕೆ ತಿರುಗಿ ಅದು ಅಲ್ಲೇ ಹಾಳಾಗಿಬಿಡುತ್ತೆ. ಸೊ ಇಷ್ಟ ಆಗುವಾಗಲೇ ನಾವು ಅದನ್ನು ತೆಗಿತೇವೆ. ಸೊ ಹಾಗಲಕಾಯಿ ಅಂತಂದು ನಾನಿಲ್ಲಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ನನಗೆ ಕೂಡ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ಈ ಪಲ್ಯ ನೀವು ಈ ರೀತಿ ಮಾಡಿದರೆ ಇದ್ರ ಕಹಿ ಆಗಲ್ಲ, ಯಾರಿಗಾದರೂ ಹಾಗಲಕಾಯಿ ಇಷ್ಟ ಆಗುತ್ತೆ. ನಾರ್ಮಲಿ ಹಾಗಲಕಾಯಿ ಅಂದರೆ ಯಾರಿಗೂ ಇಷ್ಟ ಇರಲ್ಲ. ನೀವು ಕೂಡ ಈ ರೀತಿ ಒಂದು ಸಲ ಈ ಪಲ್ಯವನ್ನು ಮಾಡಿ ನೋಡಿ, ನಿಮಗೂ ಕೂಡ ಈ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಹಾಗಲಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ. ಅದರ ಜೊತೆಗೆ ಇದರೊಟ್ಟಿಗೆ ಮಿಕ್ಸಿಂಗ್ ಅಂತ ಒಂದು ಮಾವಿನಕಾಯನ್ನು ಕೂಡ, ಅರ್ಧ ಮಾವಿನಕಾಯನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು 6 ಉದ್ದ ಮೆಣಸು, ಒಂದು ಗಿಡ್ಡ ಮೆಣಸು, ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕೊತ್ತಂಬರಿ, 2 ಬೀಜದಷ್ಟು ಹುಳಿ, ಬೆಳ್ಳುಳ್ಳಿ, ಅದರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಸಣ್ಣದಾಗಿರ್ತಕ್ಕಂಥ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು ಗ್ರೈಂಡ್ ಮಾಡುವಾಗ. ನೋಡಿ, ಮಸಾಲ ರೆಡಿ ಆಗಿದೆ. ಈಗ ಮಸಾಲ ನೋಡ್ಬೋದು, ಇದನ್ನು ಫುಲ್ಲಿ ಫೈನ್ ಪೇಸ್ಟ್ ಮಾಡೋಕ್ಕಿಲ್ಲ, ಇದನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ, ಈಗ ಈರುಳ್ಳಿ ಮತ್ತೊಂದು ಸಣ್ಣ ತುಂಡು ಜಿಂಜರ್, ಶುಂಠಿ, ಅದಕ್ಕೆ ಮಾವಿನಕಾಯಿ ಯಾಕೆಂದರೆ ಅದು ಸ್ವಲ್ಪ ಕಹಿ ಆಗಿರುತ್ತಲ್ಲ, ಅದಕ್ಕೆ ಟೇಸ್ಟಿಗಂತ. ಬೆಲ್ಲ, 1 ತುಂಡು ಬೆಲ್ಲ, ಅದಾದಮೇಲೆ ಸ್ವಲ್ಪ ಹಿಂಗುಡಿ, ಸ್ವಲ್ಪ ಅರಶಿನ ಹುಡಿ. ಇದ್ಮೇಲೆ ಇದನ್ನೀಗ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡಬೇಕು. ಆಲ್ಮೋಸ್ಟ್ ವೆಜಿಟೇಬಲ್ಸ್ ಇಲ್ಲಿ ಕುಕ್ ಆಗಿದೆ, ಸ್ವಲ್ಪ ಮೆಲ್ಟ್ ಆಗಲಿಕ್ಕೆ ಉಂಟು. ಸೊ ಈಗ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಿದೆ, ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದಕ್ಕೀಗ ರುಬ್ಬಿರ್ತಕ್ಕಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಇನ್ನೊಂದು ಕುದಿ ಬಂದರೆ ಆಯಿತು, ರೆಡಿ ಆಗುತ್ತೆ ಇವತ್ತಿನ ಈ ಪಲ್ಯ. ಒಗ್ಗರಣೆಯನ್ನು ಇದಕ್ಕೀಗ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕಿ 2 ನಿಮಿಷ ಮುಚ್ಚಿಟ್ಕೋಬೇಕು. ನಂತರ ಮಿಕ್ಸ್ ಮಾಡಿದರೆ ಆಯಿತು. ಹಾಗಲಕಾಯಿ ಪಲ್ಯ ರೆಡಿ ಟು ಈಟ್. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಗಂಜಿ, ಹಾಗಲಕಾಯಿ ಪಲ್ಯ ಮತ್ತು ಫಿಶ್ ಫ್ರೈ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಶಾಪಿಂಗ್ ಹೋಗಿ ಸ್ವಲ್ಪ ಥಿಂಗ್ಸ್ ತುಂಬ ತಂದಿದ್ದೇನೆ. ಆದರೆ ಇಲ್ಲಿ ಸ್ವಲ್ಪ ಇಟ್ಟಿದ್ದೇನೆ, ಯಾಕೆಂದರೆ ಅಮ್ಮನಿಗೆ ಒಂದು ಪ್ರೈಸ್ ಗೆಸ್ ಮಾಡಲಿಕ್ಕೆ ಕೇಳುವ ಅಂತ. ಸೊ ಅವರು ರೈಟ್ ಪ್ರೈಸ್ ಗೆಸ್ ಮಾಡಿದರೆ ಅವರಿಗೆ ಇದರಲ್ಲಿ ಸೆಲೆಕ್ಟೆಡ್ ಐಟಮ್ ಅವರಿಗೆ ಕೊಡೋದು ಅಂತ, ಇಲ್ಲಾದರೆ ಚಾಕ್ಲೇಟ್ ಕೊಡೋದು ಅಂತ. ಸೊ ಎಷ್ಟು ಗೆಸ್ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ. ರೆಡಿಯಾ ಗೆಸ್ ಮಾಡಲಿಕ್ಕೆ? ಆಯ್ತು, ರೆಡಿ ಅಲ್ಲ? ಅವರು ರೆಡಿ, ಎಸ್. ಸೊ ಶಾಪಿಂಗ್ ಎಲ್ಲ ಆಗಿ ನಾನು ಬಂದೆ. ಅಮ್ಮ ಕೇಳ್ತಿದ್ದಾರೆ ಆಗಿಂದ ಎಂತ ತಗೊಂಡು ಬನ್ನಿ ಅಂತ. ಸೊ ಜಾಸ್ತಿ ಎಂತ ಆಗಲಿಲ್ಲ. ಇದು ನಿಮ್ಮ ಹಳೆಯನಿಗೆ 2, ಒಂದು ಶರ್ಟ್, ಒಂದು ಟೀ ಶರ್ಟ್, ಆಯ್ತಾ? ಹೌದು, ಇದು ನನಗೆ. ಇದಕ್ಕೆ ಎಷ್ಟು ಅಂತ ನೀವು ರೇಟ್ ಗೆಸ್ ಮಾಡಬೇಕು. ಅಮ್ಮನಿಗೆ ಒಂದು ಚಾಲೆಂಜ್, ರೇಟ್ ಗೆಸ್ ಮಾಡಲಿಕ್ಕೆ. ವಿನ್ ಆದರೆ ಅವರಿಗೆ ನಾನು ಚಾಕ್ಲೇಟ್ ಇಟ್ಟಿದ್ದೇನೆ ಅಲ್ಲಿ. ಅಲ್ಲ ಅಲ್ಲ, ಕರೆಕ್ಟ್ 99 ರೂಪೀಸ್ ಇದು. ಮತ್ತೆ ಇದು ಮರ್ಯಾದೆ ತೆಗಿಬೇಡಿ, ಇದು ನನಗೆ ಒಂದು ಜೀನ್ಸ್ ತಂದದ್ದು ನಾನು. ಸೊ ಇದರ ಜೊತೆ ರೇಟ್ ಗೆಸ್ ಮಾಡ್ತೀವಿ. ಇದು ದಿಸ್ ಇಸ್ ಅ ಜೀನ್ಸ್ ಫ್ರಮ್ ಜೂಡಿಯೋ. ಶೋ ಜೂಡಿಯೋ ಜೀನ್ಸ್ ಎಲ್ಲಿ ಸಿಗ್ತದೆ ನಿಮ್ಗೆ ಅಷ್ಟು ಕಡಿಮೆಗೆ? ಸೊ ಇದೊಂದು ನೈಟ್ ಸೂಟ್ ಪ್ಯಾಂಟ್ 150.
150. 150 ಹೇಳುದಾ? ಸೊ ರಾಂಗ್, ನಿಮ್ಗೆ ಒಂದೇ ಕರೆಕ್ಟ್ ಆಗದ್ದು. ಸೊ 199. ಇದು 109 ಅಷ್ಟೇ, 109 ರೂಪಾಯಿ. ಸೊ ಇದು ಪ್ಯಾಂಟ್ ನಿಮ್ಗೆ ಆಯ್ತಾ? ಅದು ರೈಟ್ ಆನ್ಸರ್ ಇತ್ತಲ್ಲ, ಅದಕ್ಕೆ ಈ ಪ್ಯಾಂಟ್ ನಿಮ್ಗೆ ಆಯ್ತಾ. ನೆಕ್ಸ್ಟ್, ಸೊ ಇದೊಂದು ಬಾಕ್ಸ್ ಆಯ್ತಾ. ಈ ಬಾಕ್ಸ್ ಒಳಗೆ 4 ಬಾಕ್ಸ್ ಉಂಟು ಒಳಗಡೆ. ಇದೊಂದು, ಇದರೊಳಗೆ ಇದು ಓಪನ್ ಮಾಡಿದ್ರೆ ಇನ್ನೊಂದು, ಅದರೊಳಗೆ ಒಂದು, ಟೋಟಲ್ 4 ಉಂಟು. ಇದರದ್ದು ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡ್ಬೇಕು. ಅವ್ರಿಗೆ ನನ್ನ ಬಜೆಟ್ ಗೊತ್ತುಂಟು, ಇವಳು ಜಾಸ್ತಿ ಖರ್ಚು ಮಾಡೋದು ಅಂತ ಗೊತ್ತುಂಟು. ಇದು 2 ನಂಗೆ 2 ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಇದೇನಿಲ್ಲ, ಸೋಪ್. ಸೊ ಇದ್ರದ್ದು ಪ್ರೈಸ್ ಗೆಸ್ ಮಾಡ್ಬೇಕು. ಚಂದ ಉಂಟು ಮ್ಯಾಟ್, ನೋಡಿ ಕ್ವಾಲಿಟಿ ಎಲ್ಲ ನೋಡಿ ಪ್ರೈಸ್ ಗೆಸ್ ಮಾಡ್ಬೇಕು. ಎಲ್ಲಿಲ್ಲ, ಟ್ಯಾಗ್ ಇಲ್ಲ ಅಲ್ಲಿ, ಅವ್ರು ಟ್ಯಾಗ್ ಹುಡುಕ್ತಿದ್ದಾರೆ ಹಿಂದೆಯಿಂದ. ಎಷ್ಟು? 99. ಇದು ಕರೆಕ್ಟ್ ಆದ್ರೆ ನಾನು ನಿಮ್ಗೆ ಪ್ರೈಸ್ ಅನ್ನೇ ಕೊಡುವ ಅಂತಿದ್ದೆ. ಇದು ಜಸ್ಟ್ 19 rupees, ಓನ್ಲಿ 19 rupees. ಇದು ನಂಗೆ, ನಿಮ್ಗಿಲ್ಲ. ಎಲ್ಲ ಇಟ್ಕೊಂಡು ಈಗ, ಅಲ್ಲ ಇದು ನಮ್ಗೆ, ನಿಮ್ಗಿಲ್ಲ ಆಯ್ತಾ. ಸೊ ನಾನು ಎಣಿಸಿದ್ದು ನಮ್ಮ ಕರೆಕ್ಟ್ ಗೆಸ್ ಮಾಡಿದ್ರು, ಒಂದು ಅವರಿಗೆ ಒಂದು ನಂಗೆ ಕೊಡೋದು, ಒಂದು ಅವರ ರೂಮಿಗೆ ಆಚೆ, ಒಂದು ನನ್ನ ರೂಮಿಗೆ ಈಚೆ ಅಂತ. ಅವ್ರು ಗೆಸ್ ಮಾಡಲಿಲ್ಲ, ಸೊ ನನ್ನ ರೂಮ್ ಒಳಗೆ ಇರ್ತೇನೆ. ಆಯ್ತು, ಸ್ಟಿಲ್ ಒಂದು ನಿಮ್ಗೆ ಅದು ಬಾಕ್ಸ್ ಇಟ್ಟು ಗೆಸ್ ಮಾಡಿದ್ದೀರಲ್ಲ, ಸೊ 1 is for you. ನೆಕ್ಸ್ಟ್ ಇದು ಸಾಕ್ಸ್ ಅಪ್ಪನಿಗೆ ಅಂತ ತಂದದ್ದು, ಅವ್ರು ಬೇಕಂತ ಹೇಳ್ತಿದ್ರಲ್ಲ. 2 ಉಂಟು ಇದರಲ್ಲಿ. ಎಷ್ಟು ಇರ್ಬೋದು? 100 rupees. ರಾಂಗ್, ಇಟ್ಸ್ 99. 1 ರೂಪಾಯಿ ಜಾಸ್ತಿ ಆಯ್ತು. ಜಾಸ್ತಿ ಅದ್ರಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಈಗ ಖರ್ಚಿಗೆ ಬೇಕಂತ ಹೇಳಿದಲ್ಲ, ಸೊ ಇದು ಪ್ಯಾಕ್ ಆಫ್ 3 ಆಯ್ತಾ. 2 ತಂದಿದ್ದಾರೆ. ಎಷ್ಟು? 3 ಉಂಟು ಇದರಲ್ಲಿ. 50 ಒಂದಕ್ಕೆ 50ಯಾ? ಅಥವಾ ಪ್ಯಾಕಿಗೆ? ರಾಂಗ್, ಇಟ್ಸ್ 59. ಒಂದಕ್ಕೆ 59 ಅಂತ. 2 ತಂದಿದ್ದೇನೆ, 6 ಆಯ್ತು. ಇನ್ನೆಂತ ಉಂಟು? ಆಯ್ತು, ಮುಗೀತು. ಸ್ವಲ್ಪ ಒಂದು ಲಿಪ್ ಬಾಮ್ ಉಂಟು. ಇದ್ರದ್ದು ಪ್ರೈಸ್ ಲಾಸ್ಟ್ ಒನ್. ಇದು ಲಿಪ್ ಬಾಮ್ 199. ದಿಸ್ ಇಸ್ ಜಸ್ಟ್ 49 ಫ್ರಮ್ ಜೂಡಿಯೋ. 49 ಅಷ್ಟೇ. ಸೊ ನೀವು ವಿನ್ ಆದದ್ದು 2 ಮಾತ್ರ. 2 ಪ್ರೈಸ್ ಕೊಟ್ಟರೆ ಸಾಕು. ಅದ್ರ ಒಂದು ಡೋರ್ ಮ್ಯಾಟ್ ಎಷ್ಟು ಐಟಮ್ ಇತ್ತು? 1 2. ಅದು ನನ್ನ ಹಸ್ಬೆಂಡ್ ಶರ್ಟ್ ಇದು ಕೇಳಿಲ್ಲ. ಬೇಡ, ನಿಮ್ಗೆ ಇಷ್ಟೇ, ನೀವು ವಿನ್ ಆದದ್ದು ಸಾಕು. ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು. ಇಷ್ಟು ಸಿಕ್ಕಿತ್ತು ನನಗೆ, ನನ್ನ ಪುಣ್ಯ. ಅದು ಲಕ್ಕಿ ಉಂಟು ನನಗೆ, ಲಕ್ ಉಂಟು. ಆದ್ರೆ ಅಷ್ಟು ಸರಿಯಾಗಿ ಗೆಸ್ ಮಾಡಲಿಲ್ಲ. ಮ್ಯಾಟ್ ಇದಂತೂ ಯಾರಿಗೂ ಗೆಸ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸೊ ನೋಡಿ, ಜಸ್ಟ್ 19 rupees ಇದು. ಒಳ್ಳೇದುಂಟಲ್ಲ ಕ್ವಾಲಿಟಿ, ಅದೇ ನಂಗೆ ಇಷ್ಟ ಆಯ್ತು. ಕಲರ್ ಕೂಡ ಒಳ್ಳೇದುಂಟು. ಒಂದು ನಂಗೆ, ಒಂದು ನಿಮ್ಗೆ, ಅದು ಪ್ಯಾಂಟ್ ನಿಮ್ಗೆ. ಓಕೆ, ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್ ಬಾಯ್.